ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇದು ಕೂಡ ಒಂದು ಬರ್ತ್ಡೇ ವ್ಲಾಗ್, ಬಟ್ ನಂದು ಬರ್ತ್ಡೇ ಅಲ್ಲ. ಎಸ್, ದಿಸ್ ಲೇಡಿ ಬರ್ತ್ಡೇ. ಇದು ಆ್ಯಕ್ಚುಲಿ ನನ್ನ ಮದರ್ ಇನ್ ಲಾ. ನಾನು ಅವರನ್ನು ಆಂಟಿ ಅಂತಲೇ ಕರಿತೀನಿ. ಏನೋ ಗೊತ್ತಿಲ್ಲ, ಸ್ಟಾರ್ಟಿಂಗಿಂದನೂ ಮ್ಯಾರೇಜ್ ಆಗಿ ಬಂದಾಗಿಂದನೂ ನಾನು ಆಂಟಿ ಅಂತಲೇ ಕರಿತೀನಿ. ನನ್ನ ಹಸ್ಬೆಂಡ್ ನಂದು ಪೇರೆಂಟ್ಸನ್ನ ಆಂಟಿ ಅಂತಲೇ ಕರೀತಾರೆ. ಸೊ ಅದು ಹ್ಯಾಬಿಟ್ ಆಗೋಯಿತು ನಮಗೆ. ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ನಾವು ವಿಲೇಜ್ ರೆಸ್ಟೋರೆಂಟ್ ಮ್ಯಾಂಗ್ಳೂರಿಗೆ ಹೋಗಿದ್ವಿ. ಸೊ ಮಂಗಳೂರಲ್ಲಿರುವಂಥ ತುಂಬ ಫೇಮಸ್ ರೆಸ್ಟೋರೆಂಟ್, ಪ್ಲಸ್ ತುಂಬ ಹಳೆಯ ರೆಸ್ಟೋರೆಂಟ್. ನನ್ನ ಆಂಟಿ ಅವರೆಲ್ಲ ಹೇಳಿ ನನಗೆ ಗೊತ್ತು. ಅವರು ತುಂಬ ಅಂದರೆ ನನ್ನ ಹಸ್ಬೆಂಡೆಲ್ಲ ಚಿಕ್ಕದಿರುವಾಗ ಹಳೆಯ ಮೊದಲಿನ ಟೈಮಲ್ಲೆಲ್ಲ ಬಂದು ಇಲ್ಲೇ ಫುಡ್ ಮಾಡ್ತಿದ್ರಂತೆ. ಅವ್ರದ್ದು ಫೇವ್ರೆಟ್ ರೆಸ್ಟೋರೆಂಟ್ ಅಂತ, ತುಂಬ ಹಳೆಯ ರೆಸ್ಟೋರೆಂಟ್. ಸೊ ನಾನು ಒಂದು 2 ಟೈಮ್ಸ್ ಹೋಗಿದ್ದೆ. ದಿಸ್ ಇಸ್ 3 ಟೈಮ್ಸ್ ಐ ಥಿಂಕ್ ನಾನು ಹೋಗ್ತಾ ಇರೋದು. ನಾನು ಹೋದ 2 ಟೈಮ್ಸ್ ಕೂಡ ನನಗೆ ಸೇಮ್ ಆ್ಯಂಬಿಯನ್ಸ್ ಆಗಿತ್ತು. ಬಟ್ ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ತುಂಬ ಚೇಂಜಸ್ ಆಗಿದೆ ಅಂತ. ಲೈಕ್ ಅವರು ಮೊದಲು ಹೋದ ರೆಸ್ಟೋರೆಂಟೇ ಅಲ್ಲಂತೆ, ಫುಲ್ ಚೇಂಜಸ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದರ ಮೇನ್ ಹೈಲೈಟ್ ಅಂತ ಹೇಳಿದರೆ ದಿಸ್ ನಿಮಗೆ ಲೈವ್ ಆಗಿ ಕ್ರ್ಯಾಬ್, ಆಮೇಲೆ ಫಿಶ್ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದೆ. ಲೈಕ್ ಲೈವ್ ಕ್ರ್ಯಾಬ್ ಇದೆ, ಬಟ್ ಫಿಶಸ್ ಎಲ್ಲ ನಿಮಗೆ ಈ ಥರ ಇಟ್ಟಿರ್ತಾರೆ. ಯಾವ್ದು ನಿಮಗೆ ಸೆಲೆಕ್ಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಪ್ರಾನ್ಸ್, ಪಾಂಫ್ರೆಟ್, ಈ ಥರ ಫಿಶಸ್ ಎಲ್ಲ ಇದೆ. ಸೊ ಎಲ್ಲ ತುಂಬ ಫ್ರೆಶ್ಶಾಗಿ ಅನ್ನಿಸ್ತಾ ಇತ್ತು ನನಗೆ. ಸೊ ತುಂಬ ಸಿಂಪಲ್ಲಾಗಿರುವಂಥ ಬರ್ತ್ಡೇ ಸೆಲೆಬ್ರೇಷನ್. ನಮ್ಮದು ಫ್ಯಾಮಿಲಿ, ನಮ್ಮದದ್ದು ಡಿನ್ನರ್ ಅಥವಾ ಲಂಚ್ ಎಲ್ಲಿಯಾದರೂ, ಪ್ಲಸ್ ಒಂದು ಕೇಕ್ ಕಟ್ಟಿಂಗ್, ಇದೇ ನಮ್ಮದು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳಿದರೆ. ಇದು ವೀಕೆಂಡ್ ಅಲ್ಲ, ಅವ್ರದ್ದು ಬರ್ತ್ಡೇ ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಬಂದಿತ್ತು. ಸೊ ವೀಕೆಂಡಲ್ಲಿ ಆಗ್ತಿದ್ರೆ ನಾವು ಲಂಚಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಿಕಾಸ್ ವೀಕ್ ಡೇಸಲ್ಲಿ ಆದ ಕಾರಣ. ಸೊ ಎಲ್ಲರೂ ಒಟ್ಟಿಗೆ ಸಿಗ್ತಾರೆ ಅಂತ ಡಿನ್ನರ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ಕಡೆ ಅವ್ರು ತೋರಿಸಿದ್ರು, ಲೈಕ್ ನಾವು ಇಷ್ಟು ಜನ ಇದ್ದೀವಿ ಅಂತೆಲ್ಲ ಹೇಳಿದ್ವಿ. ಸೊ ಬಟ್ ಅಲ್ಲಿಗಿಂತ ದಿಸ್ ವ್ಯೂ ವಾಸ್ ವೆರಿ ವಂಡರ್ಫುಲ್ ಆ್ಯಕ್ಚುಲಿ. ಸೊ ಆ ವಾಟರ್ ಏನೋ ಬೀಳ್ತಾ ಇದೆ, ಬಟ್ ನನ್ನ ಮಗಳಂತೂ ತುಂಬಾ ಖುಷಿಪಟ್ಲು, ತುಂಬ ಎಂಜಾಯ್ ಮಾಡಿದ್ಲು. ಇದನ್ನು ಆಡಿಯೋ ಕೊಡೋ ಕಾರಣ ನಿಮಗೆ ಕೇಳಿಸ್ತಾ ಇಲ್ಲ. ಸೊ ಅವಳು ಸೌಂಡ್ ಮಾಡ್ತಾಯಿದ್ಲು, ಈ ಥರ ಸೌಂಡ್ ಮಾಡ್ತಾಳೆ ಈಗ. ಸೊ ಸ್ಟಾರ್ಟಿಂಗ್ ನಾವು ಡಿನ್ನರ್ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇನ್ನೂ ಸ್ವಲ್ಪ ಜನ ಬರಲಿಕ್ಕಿತ್ತು. ಸೊ ಅದಕ್ಕಿಂತ ಮೊದಲು ನಾವು ಲೈಕ್ ಸೂಪ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಇದು ಲೈಕ್ 8 o'clock ಅಷ್ಟೊತ್ತಿಗೆ ನಾವು ಹೋಗಿದ್ವಿ. ಸೊ ನನ್ನ ಅಂಕಲಿಗೆಲ್ಲ ಸ್ವಲ್ಪ ಬೇಗ ಫುಡ್ ತಿನ್ನಬೇಕಾಗುತ್ತೆ. ಸೊ ಅದಕ್ಕೆ ನಾವು ಆಲ್ರೆಡಿ ಸೂಪು ಮತ್ತು ಕೆಲವು ಸ್ಟಾರ್ಟರ್ಸ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಅವ್ರು ಬಂದು ರೀಚ್ ಆದ ತಕ್ಷಣ ಸೊ ಫುಡ್ ಆವಾಗ ರೆಡಿಯಾಗಿ ಬರ್ತದಲ್ಲ, ಸೊ ಕರೆಕ್ಟಾಗಿತ್ತು ನಮಗೆ. ಸೊ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ವಿ, ಚಿಕನ್ ಮ್ಯಾಂಚೋ ಸೂಪ್, ಆಮೇಲೆ ಪಾಪಡ್, ಮಸಾಲ ಪಾಪಡ್, ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಸೊ ಫುಡ್ಡೆಲ್ಲ ಸೂಪರಾಗಿತ್ತು, ಅದನ್ನು ಬೇರೆ ಹೇಳೋದಕ್ಕೆ ಇಲ್ಲ. ಯೂಶ್ವಲಿ ಮ್ಯಾಂಗ್ಳೂರಿಯನ್ಸಿಗೆಲ್ಲ ಗೊತ್ತಿರ್ಬೋದು, ವಿಲೇಜ್ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಆ್ಯಸ್ ಯೂಶ್ವಲ್ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಮೇನ್ ಕೋರ್ಸಿಗೆ ಅಂತ ಇದೆ, ನಾನು ಆಮೇಲೆ ಚಿಕನ್ ಕುಂದಾಪುರ ಸಮಥಿಂಗ್ ಏನೋ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಎಲ್ರಿಗೂ ಇಷ್ಟ ಆಯಿತು. ಪ್ಲಸ್ ನನ್ನ ಆಂಟಿ ವೆಜಿಟೇರಿಯನ್ಸ್ ಆದ ಕಾರಣ ಸೊ ನಾವು ಅವರಿಗೆ ಪನ್ನೀರ್ ಅದೆಲ್ಲ ಆರ್ಡರ್ ಮಾಡಿದ್ವಿ. ಸೊ ಸ್ವಲ್ಪ ರೈಸ್, ಅದಕ್ಕೆ ಜೀರಾ ರೈಸ್ ಎಲ್ಲ ತಗೊಂಡು ಸೊ ಫೈನಲಿ ನಮ್ಮದು ಡಿನ್ನರ್ ಎಲ್ಲ ಮುಗೀತು. ಸೊ ಇನ್ನು ಕೇಕ್ ಕಟ್ಟಿಂಗ್ ಬಾಕಿ ಇತ್ತು ನಮ್ಮದು. ಸೊ ಅಲ್ಲಿ ಈಗ ಹೊಸತು ನನಗೆ ಗೊತ್ತಿಲ್ಲ, ಬಟ್ ನಾನು ಪ್ರೀವಿಯಸ್ ಬಂದಾಗಲೂ ಇತ್ತು, ಲೈಕ್ ಪಾರ್ಕ್ ಏರಿಯಾ ಥರ. ಬಟ್ ಆಂಟಿ ಹೇಳ್ತಿದ್ದಾರೆ ಅವ್ರು ಮೊದಲಿದ್ದಾಗ ಇರಲಿಲ್ಲ ಅಂತ. ಸೊ ದಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಮಕ್ಕಳಿಗೂ ಟೈಮ್ ಪಾಸ್ ಆಗುತ್ತೆ ಅಂತ. ಸೊ ಇದು ನಮ್ಮದು ಫ್ಯಾಮಿಲಿ, ನನ್ನ ಆಂಟಿ ಆಗಬೇಕು. ಸೊ ಎಕ್ಸ್ಟ್ರಾ ಒಂದು 2 ಜನ ಇದ್ದರು ನಮ್ಮದು ಫ್ಯಾಮಿಲಿಯಲ್ಲಿ. ಸೊ ನನ್ನ ಪ್ರೀವಿಯಸ್ ವ್ಲಾಗ್ ಎಲ್ಲರೂ ನೋಡಿರ್ತೀರ. ಸೊ ಅದು ನಾನು ಕಾಞಂಗಾಡಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ ನನ್ನ ಬರ್ತ್ಡೇ. ಸೊ ಇದು ನಾವು ಮ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಅಂಕಲ್ ಆಂಟಿ ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರಲ್ಲಿ. ಸೊ ಆ್ಯಕ್ಚುಲಿ ಆಡಿಯೋ ನಾನು ಇದು ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಲ್ಲ, ಸೊ ಎಲ್ಲರೂ ಹ್ಯಾಪಿ ಬರ್ತ್ಡೇ, ಆಮೇಲೆ ಸಾಂಗು ಹಾಕಿದ್ರು ಹ್ಯಾಪಿ ಬರ್ತ್ಡೇಯಲ್ಲಿ. ಸೊ ನಾನೇ ಅವರಿಗೋಸ್ಕರ ಸಿಂಗ್ ಮಾಡ್ತೀನಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಆಂಟಿ, ಹ್ಯಾಪಿ ಬರ್ತ್ಡೇ ಟು ಯು. ಸೊ ವಯಸ್ಸೆಲ್ಲ ಕೇಳಿಬಿಡಿ, ಅದೆಲ್ಲ ನಾನು ಹೇಳಲ್ಲ. ಸೊ ನಂದು ಬರ್ತ್ಡೇ ಬ್ಲಾಗಲ್ಲಿ ನಾನು ಹೇಳಿದ್ದು, that's my first birthday as a mother ಅಂತ. So this is her first birthday as a grand. ಸೊ ಹೋಪ್ ಎಲ್ಲರೂ ನಂದು ಬರ್ತ್ಡೇ ವ್ಲಾಗ್ ನೋಡಿದ್ದೀರಾ ಅಂತ. ಸೊ ಇದು ನಾನು ಸೆಕೆಂಡ್ ಲಾಂಗ್ ವಿಡಿಯೋ ಹಾಕ್ತಾಯಿದ್ದೀನಿ.
ಸೊ ಎಷ್ಟು ಸಿಕ್ಕಿದೆ ಅಷ್ಟೇ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಬಿಕಾಸ್ ಐ ಥಿಂಕ್ ಒಂದು 5 ಮಿನಿಟ್ಸ್ ಎಲ್ಲ ಸಿಕ್ಕಿರ್ಬೋದು ನನಗೆ. ಮತ್ತು ನಂದು ಬರ್ತ್ಡೇ ಬ್ಲಾಗ್ನ ನಾನು ಕರೆಕ್ಟಾಗಿ ತೆಗೆದಿದ್ದೆ. ಸೊ ಯಾ, ಸೊ ಎಲ್ಲರೂ ಕೇಕೆಲ್ಲ ಕಟ್ ಮಾಡಿದ್ವಿ. ಸೊ ಶಿ ವಾಸ್ ವೆರಿ ಹ್ಯಾಪಿ. ಅವ್ರಿಗೆ ನಾವು ಇದೇ ಒಂದು ಖುಷಿ ಕೊಡುವಂಥದ್ದಲ್ವ, ಲೈಕ್ ಒಂದು ಕೇಕ್ ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್, ಆಮೇಲೆ ಒಂದು ಡಿನ್ನರ್ ಅಥವಾ ಲಂಚ್ ಅವ್ರ ಜೊತೆ, ಅದನ್ನೇ ಅವ್ರು ಇಷ್ಟಪಡ್ತಾರೆ. ಸೊ ಇದೇ ನಂದು ಇವತ್ತಿನ ಬ್ಲಾಗ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇನ್ನೂ ಒಳ್ಳೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಟೇಕ್ ಕೇರ್, ಬಾಯ್, ಸಿ ಯು.